SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾರ್ಚ್ 6ನೇ ತಾರೀಕು ಶೇಷ 2016 ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾ ನಿರ್ದೇಶಕರು ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಇಬ್ಬರಿಗೂ ನಮಸ್ಕಾರ. ಹೇಗಿದ್ದೀರಾ? ವಿಶ್ವ ಅಂತ SSTV. ಸರ್, ಹೇಗಿರ ಅಂದರೆ ನಿಮ್ಮದು ಮೊದಲನೇ ನಿರ್ದೇಶನದ ಸಿನಿಮಾ 2 ಭಾಷೆಯಲ್ಲಿ ಬರ್ತಾ ಇದೆ. ಇದೇ 6ನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ. ಎಷ್ಟು ಖುಷಿ ಇದೆ ನಿಮಗೆ ಅಂತ? ನಮ್ಮ 10-12 ವರ್ಷದ ಶ್ರಮ 6ನೇ ತಾರೀಕು ಎಷ್ಟೈದೆ ಅನ್ನೋದು ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಅದಕ್ಕಿಂತ ಇನ್ನೇನು ಖುಷಿ ಇದೆ ಇಲ್ಲಿ ಒಬ್ಬ ಡೈರೆಕ್ಟ್ರಿಗೆ ಒಂದು ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದು ನಮ್ಮ ಲೈಫಲ್ಲಿ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ಇದೊಂದು. ಹಾಗಾಗಿ ತುಂಬ ಅದ್ಭುತ, ಅಂದರೆ ಅದು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಖುಷಿನ, ಅಷ್ಟು ಖುಷಿ ಇದೆ. ಅಂದರೆ 2 ಭಾಷೆಯಲ್ಲಿ ಬರ್ತಾ ಇದೆಯಲ್ಲ ಸಿನಿಮಾ ಸರ್? ಒಂದು 2 ಭಾಷೆಯಲ್ಲಿ ಬರ್ತಾ ಇದೆ. ಅಂದರೆ ಪ್ರಾಪರ್ ರೀಸನ್ ಈಗ ಮಲಯಾಳಮಲ್ಲೇ ಯಾಕೆ ಅನ್ನುವಂಥದ್ದು? ಇದು ಮಲಯಾಳಮಲ್ಲೇ ಯಾಕೆ ನಾವು ಅಂದರೆ 2 ಭಾಷೆಯಲ್ಲಿ ಮಾಡಿದ್ದು ರೀಸನ್ ಅಂದರೆ, ಫಸ್ಟು ಒಂದು ಇದು ಕಥೆ ನಡೆಯೋದು ಬಾರ್ಡರ್ ನಡೆಯುತ್ತೆ. ಕನ್ನಡ ಮತ್ತು ಮಲಯಾಳಂ, ಕರ್ನಾಟಕ ಕೇರಳ. ಈ ಸುಳ್ಳೆ ಹೋದರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ಕರ್ನಾಟಕ ಕೇರಳ ಬಾರ್ಡ್ರ್. ನೀವು ಆಗಲೇ ಟ್ರೈಲರು ಟೀಸರ್ ನೋಡ್ದಂಗೆ ಸ್ಟೇಷನಲ್ಲೆಲ್ಲ 2 ಲ್ಯಾಂಗ್ವೇಜ್ ಇದೆ. ಅದೊಂದು ರೀಸನ್ನು, ಬಾರ್ಡರ್ ನಡೆಯೋ ಒಂದು ಸ್ಟೋರಿ. ಸೆಕೆಂಡ್ ಬಂದು ಕಂಟೆಂಟು ನಮಗೆ ಮಲಯಾಳಮಲ್ಲೂ ನಿಮ್ಗೆ ಗೊತ್ತಿರೋ ಥರ ಮಲಯಾಳಮಲ್ಲೂ ಪ್ಯೂರ್ ಕಂಟೆಂಟ್ ಬೇಸ್ಡ್ ಸಿನಿಮಾ ಬರ್ತವೆ. ಆಮೇಲೆ ಮಲಯಾಳಮು 10 ಸಿನಿಮಾ ರಿಲೀಸ್ ಆದರೆ 2 ಸಿನಿಮಾ ನಿಮಗೆ ಪೊಲೀಸ್ ರಿಲೇಟೆಡ್ ಮ್ಯಾಕ್ಸಿಮಮ್ ಮಲಯಾಳಮಲ್ಲಿ ಇರುತ್ತೆ. ಹಾಗಾಗಿ ಕಂಟೆಂಟು ಡಿಮಾಂಡ್ ಮಾಡ್ತು. ಆ ಒಂದು ರೀಸನ್ಗೋಸ್ಕರ ಕನ್ನಡ ಆ್ಯಂಡ್ ಮಲಯಾಳಂ 2 ಲ್ಯಾಂಗ್ವೇಜಲ್ಲಿ ನಾವು ಹಾಗೆ ಅದಕ್ಕೆ ನಮ್ಮ ಪ್ರೊಡಕ್ಷನ್ಸ್, ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸು ನಮಗೆ ಏನೇ ಕಾಸ್ಟು ಗೀಸ್ಟು ಎಲ್ಲ ನಮಗೆ ಕಂಪ್ಲೀಟು ನಮ್ಮ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದರು. ಆ ಒಂದು ರೀಸನ್ಗೋಸ್ಕರ 2 ಲ್ಯಾಂಗ್ವೇಜ್. ಸರ್, ಮ್ಯೂಸಿಕ್ ಬಗ್ಗೆ ನೀವು ಹೇಳೋದಾದರೆ, ಸಿನಿಮಾದಲ್ಲಿ ಆಲ್ರೆಡಿ ಮ್ಯೂಸಿಕ್ ಪ್ರೂವ್ ಮಾಡಿದ್ದೀರಾ ಏನು ಅಂತ ಕನ್ನಡ ಆಡಿಯನ್ಸ್ಗೆಲ್ಲ? ಸೊ ಮ್ಯೂಸಿಕ್ ಎಸ್ಪೆಷಲಿ ಇದು ನನ್ನ ಫೇವ್ರೆಟ್ ಜಾನರ್, ಥ್ರಿಲ್ಲರ್ ಮತ್ತು ಕಂಟೆಂಟ್ ಓರಿಯೆಂಟೆಡ್. ಸೊ ನಾವು ಯೂಟ್ಯೂಬ್ನಲ್ಲೆಲ್ಲ ಈ ಥರದ್ದು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಈ ಫಿಲಮು ಅದೇ ಥರದ್ದೊಂದು ಥ್ರಿಲ್ಲರ್. ಸೊ ಪೊಲೀಸ್ ಸ್ಟೇಷನ್. ಸೊ ನನಗೆ ಪರ್ಸ್ನಲಿ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್ ಇದು. ಯಾಕೆಂತಂದರೆ 2 ವಿಷಯಕ್ಕೆ. ಒಂದು, ಸಿನಿಮಾಗೆ ಇವರು ಆಯ್ಕೆ ಮಾಡಿಕೊಂಡ್ರೆ ಕಂಟೆಂಟ್ ತುಂಬ ಈ ಸಮಾಜಕ್ಕೆ ಹೇಳಲೇಬೇಕಾದಂಥ ಒಂದು ವಿಷಯನ ಈ ಸಿನಿಮಾ ಮೂಲಕ ಅವರು ಹೇಳಕ್ಕೆ ಹೊರಟಿದ್ದಾರೆ. ಇನ್ನೊಂದೇನೆಂದರೆ ಅದನ್ನು ಹೇಳಿರೋ ರೀತಿ, ಥ್ರಿಲ್ಲರ್ ಜಾನರ್ ಶುರು ಆದರೆ ಫಿಲಮ್ ಮುಗಿಯೋ ತನಕನೂ ಆ ಥ್ರಿಲ್ಲರು ಮತ್ತು ಆ ಮೊಮೆಂಟ್ನ ಹಿಡಿದಿಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಆ ಥರದ್ದಿದ್ದಾಗ ನಮಗೂ ಮ್ಯೂಸಿಕಲ್ಲಿನೂ ಅದನ್ನು ಯಾವ ಥರ ಎನ್ಹಾನ್ಸ್ ಮಾಡಬೇಕು ಮತ್ತು ತುಂಬ ನಮಗೆ ಇದಿರುತ್ತೆ, ಸ್ಪೇಸ್ ಇರುತ್ತೆ ಮ್ಯೂಸಿಕಲ್ಲಿ ನಾವು ಕಥೆಯಲ್ಲಿ ಒಂದಷ್ಟು ಹೇಳೋದು. ಸೊ ಆ ಥರದ್ದೊಂದು ಸಿನಿಮಾ. ಹಾಗಾಗಿ ತುಂಬ ಖುಷಿಯಾಗಿ, ಮತ್ತು ನಾನು ಇತ್ತೀಚೆಗೆ ಮಾಡಿರೋ ಕೆಲಸಗಳಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ತುಂಬ ನನಗೆ ಖುಷಿ ಕೊಟ್ಟಂಥ ಒಂದು ಸಿನಿಮಾ ಶೇಷ. ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮಗೆ ಯಾವುದರ ಒಂದು ಸ್ವಲ್ಪ ಪ್ರೆಷರ್ ಅನಿಸುತ್ತೆ? ಹಿಂಗೆ ನಾರ್ಮಲ್ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ಒಂದು ಸ್ವಲ್ಪ ಪ್ರೆಷರ್ ಅನಿಸುತ್ತೆ, ಅಥವಾ ಈ ಥರ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಸಿನಿಮಾಗಳಿಗೆ ಈ ಥರದ್ದೆಲ್ಲ ಒಂದು ನಿಮಗೆ? ಸೊ ಸಿನಿಮಾದಲ್ಲಿ ನೀವು ಕೇಳಿದ್ದು ಕ್ವಶನ್ ಚೆನ್ನಾಗಿದೆ. 2 ಥರದ್ದು ಫಿಲಮ್. ಅಂದರೆ ಒಂದು, ಕೆಲವು ಫಿಲಮ್ಗಳು ಪ್ರೆಷರ್ ಆಗುತ್ತೆ, ಕಷ್ಟ ಆಗುತ್ತೆ ಫಿಲಮ್ ವರ್ಕ್ ಮಾಡೋದಕ್ಕೆ. ಕೆಲವು ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತೀವಿ. 2 ರೀಸನ್ ಏನಂದರೆ, ಯಾವ ಫಿಲಮಲ್ಲಿ ತುಂಬ ವರ್ಕ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ಇದೆ, ಫ್ಲೋ ಕರೆಕ್ಟಾಗಿಲ್ಲ, ಏನೋ ನಾವು ಮ್ಯೂಸಿಕಲಿ ಕಷ್ಟಪಟ್ಟು ಏನಾದ್ರು ಎತ್ತಬೇಕಲ್ಲಪ್ಪ ಅಂತ ಇದ್ದಾಗ, ಮತ್ತು ಕೆಲವು ಟೈಮ್ ಏನಾಗುತ್ತೆ ಫಿಲಮ್ ವರ್ಕ್ ಆಗಿರಲ್ಲ, ಆದರೂ ಸರ್ ಮ್ಯೂಸಿಕಲಿ ಏನಾದ್ರು ಮಾಡಿಬಿಡಿ ಸರ್, ಏನೋ ಮಾಡಿಬಿಟ್ಟು ಎತ್ತಬೇಕು ಸರ್ ಅಂತ. ಆ ಥರದ್ದು ಕ್ಯಾಟಗರಿ ಫಿಲಮಲ್ಲಿ ಪ್ರೆಷರು ಆಗುತ್ತೆ, ಚಾಲೆಂಜು ಇರುತ್ತೆ. ಇನ್ನೊಂದು ಕ್ಯಾಟಗರಿ ಫಿಲಮ್ ಏನಂದರೆ, ತುಂಬ ಚೆನ್ನಾಗಿ ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಒಳ್ಳೆ ಸ್ಕ್ರೀನ್ ಪ್ಲೇನಲ್ಲಿ ನೀಟಾಗಿ ಎಡಿಟ್ ಮಾಡಿಕೊಂಡು ಫಿಲಮ್ ತೊಗೊಂಬಂದ್ರೆ, ಸೊ ಅದು ಎಷ್ಟೇ ಇದಾಗಿರಲಿ ಫಿಲಮ್, ಅಂದರೆ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಅಥವಾ ಎಷ್ಟೇ ಚಾಲೆಂಜಿಂಗ್ ಆಗಿರಲಿ, ನಮಗೆ ಆ ಫಿಲಮ್ಮೇ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಅದು ನಾವು ಖುಷಿಯಾಗಿ ಮತ್ತು ಆ ಚಾಲೆಂಜನ್ನ ತೊಗೊಂಡು
ಅದಕ್ಕಿಂತ ನಾವೇನು ಮಾಡ್ಬೋದು ಅಂತ ಮಾಡ್ಕೊಂಡು. ಸೊ ಈ ಥರದ್ದು ಈ ಎರಡನೇ ಕ್ಯಾಟಗರಿ ಫಿಲಮು ಶೇಷ. ಫಿಲಮ್ ಅವ್ರು ತಂದು ಕೊಟ್ಟಾಗಲೇ ನನಗೆ ತುಂಬ ನೀಟಾಗಿ ಓಕೆ ಇದಕ್ಕೆ ಹಿಂಗೆ ಮಾಡ್ಬೋದು, ಹಿಂಗೆ ಆಗುತ್ತೆ ಅಂತ ಸೀನ್ಗಳೇ ನನಗೆ ಮೋಟಿವೇಟ್ ಮಾಡ್ತಾ ಬಂತು. ಇವರು ಅಷ್ಟೇ ಫಿಲಮ್ ನೋಡಾದ್ಮೇಲೆ ನನಗೆ ಅಂದರೆ ತುಂಬ ಕರೆಕ್ಷನ್ಸು ಚಾಲೆಂಜಸ್ ಏನೂ ಇರಲಿಲ್ಲ. ಒಂದಷ್ಟು ಎಲ್ಲಿ ಎಮೋಷನ್ಸ್ ಬೇಕು, ಇನ್ನೇನೋ ಬೇಕು, ಆ ಥರದ್ದು ಒಂದಷ್ಟು ಎಲಿಮೆಂಟ್ಸ್ ಕೇಳಿದ್ರು ಅವನ್ನೆಲ್ಲ ಮಾಡಿ ನೀಟಾಗಿ ತುಂಬ ಖುಷಿಯಾಗಿ ಮತ್ತು ಒಂದು ತೃಪ್ತಿ ಇಟ್ಕೊಂಡು ಮಾಡಿದಂಥ ಕೆಲಸ ಶೇಷ. ಅಂದರೆ ಇದು ಯಾವ ಥರ ಸ್ಪೆಷಲ್ ಅನಿಸುತ್ತೆ ಸರ್ ನಿಮಗೆ ಅಂತ? ಯಾಕಂದರೆ ಈ ಯೂ ಟರ್ನ್ ಈ ಥರ ಪ್ಯಾಟರ್ನಲ್ಲಿ ಸಿನಿಮಾಗಳು ನೋಡಿದ್ದೀವಿ, ಪೊಲೀಸ್ ಕ್ಯಾರೆಕ್ಟ್ರು, ಸಸ್ಪೆನ್ಸು, ಈ ಥರದ್ದೆಲ್ಲ ಸಿನಿಮಾ ನೋಡಿದ್ದೀವಿ ನಿಮ್ಮದು. ಬಟ್ ಇದು ಅದನ್ನೆಲ್ಲ ಮೀರಿಸುವಂಥದ್ದು ಅಥವಾ ಅದೇ ಪ್ಯಾಟರ್ನಲ್ಲಿ ಹೋಗುವಂಥ ಸಿನಿಮಾನ? ಸೊ ಒಂದು ಎಲ್ಲ ಫಿಲಮು ಇಂಡಿವಿಜುವಲ್, ಎಲ್ಲನೂ ಬೇರೆ ಬೇರೆನೆ ಆ ಥರ. ಯಾಕೆಂದರೆ ಯೂ ಟರ್ನ್ಗೆ ಆದಂಥ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಆದಂಥ ಒಂದು ಸ್ಪೆಷಲ್ ಇದೆ. ಸಿನಿಮಾ ಅನ್ನೋದು ಸರ್ ಎಲ್ಲ ಒಂದೇ, ಯಾವುದುವೇ ಆ ಥರ ಒಂದು ಅದ್ರ ಮೇಲೆ ಇದ್ರ ಮೇಲೆ ಆ ಥರ ಸಿನಿಮಾ ಇಲ್ಲ ಸರ್. ಯೂ ಟರ್ನ್ ಬೇರೆ, ಬಟ್ ಶೇಷ ಬೇರೆ. ಯೂ ಟರ್ನ್ಗೆ ಇರೋ ಒಂದು ವ್ಯಾಲ್ಯೂ ಅದಕ್ಕೆ ಬೇರೆ ವ್ಯಾಲ್ಯೂ ಇದೆ. ಅದು ಆಲ್ರೆಡಿ ನಮ್ಮ ಜನ ಎಲ್ಲ ಆಕ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಗೊತ್ತಿರೋ ಪ್ರಕಾರ ಅದು ಮೋಸ್ಟ್ ಪ್ರಾಬಬ್ಲಿ ಸರ್ ಒಂದು 8-10 ಲ್ಯಾಂಗ್ವೇಜ್ಗೆ 8-10 ಲ್ಯಾಂಗ್ವೇಜ್ಗೆ ರಿಮೇಕ್ ಆಗಿದೆ. ಹಾಗಾಗಿ ನಮಗೊಂದು ಇನ್ಸ್ಪೈರ್ ಅಂತ ಹೇಳ್ಬೋದು ಸರ್. ಆ್ಯಸ್ ಎ ನನಗೂ ನಾನು ಪೂರ್ಣ ಸರ್ನ ನಾನು ಮೀಟ್ ಮಾಡಿದಾಗ ಒಂದು ಜಾನರ್ ನಾವು ಕನೆಕ್ಟ್ ಮಾಡ್ಬೋದು ಅಷ್ಟೇ ಸರ್. ಇದು ನಮಗೆ ಈ ಮೂಡಲ್ಲಿ ಟ್ರಾವೆಲ್ ಆಗುತ್ತೆ, ಈ ಮೂಡು ಸಿನಿಮಾ ಅನ್ನೋ ಥರ ನಾನು ಪೂರ್ಣ ಸರ್ ಫಸ್ಟ್ ಟೈಮ್ ಅದೇ ಸರ್ ಈ ಮೂಡು ಕ್ಯಾರಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದು ಬಿಟ್ಟರೆ ಯಾವುದು ಶೇಷ ಇಲ್ಲ. ಆ್ಯಕ್ಚುಲಿ ಶೇಷದಲ್ಲಿ ಒಂದು ವಿಶೇಷತೆ ಇದೆ. ಶೇಷದಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ಇಡೀ ಸಿನಿಮಾ ಒಂದು ಅತಿ ಮುಖ್ಯವಾದ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಫಿಲಮಲ್ಲಿ. ಸೊ ಆ ಕ್ಯಾರೆಕ್ಟ್ರೇ ತುಂಬ ವಿಶೇಷ. ಆ ಕ್ಯಾರೆಕ್ಟ್ರು ಬಗ್ಗೆ ತುಂಬ ನಾನೇನು ಹೇಳೋಕ್ಕಾಗಲ್ಲ ಇಲ್ಲಿ. ಬಟ್ ಸಿನಿಮಾ ನೋಡಿದಾಗ ಯಾರು ನಾನು ನೋಡಿದಾಗೆ ನಮ್ಮ ಕನ್ನಡದಲ್ಲಿ ಅದನ್ನು ಟ್ರೈ ಮಾಡಿಲ್ಲ. ಅಂದರೆ ಈ ಥರದೊಂದು ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಇಡೀ ಸಿನಿಮಾನ ನಾವು ಕ್ಯಾರಿ ಮಾಡ್ಬೋದಾ ಅಂತ ಯಾರು ಟ್ರೈ ಮಾಡಿಲ್ಲ. ಅದು ಚಾಲೆಂಜು ಕೂಡ. ನನಗೂ ಸ್ವಲ್ಪ ಭಯನೂ ಇತ್ತು ಬಿಗಿನಿಂಗಲ್ಲಿ. ಈ ಥರ ಮಾಡ್ತೀನಿ ಬಗ್ಗೆ ಹಿಂಗೆ ಸಾರ್ ಇದು ತಗೋತಾರ ಈ ಥರ ಜನ. ಅದು ಫಸ್ಟ್ ಟೈಮ್ ಡೈರೆಕ್ಷನ್ ಎಲ್ಲ ಈ ಥರ ಮಾಡಿದ್ರು. ಅದು ನಾವು ಡಿಸ್ಕಸ್ ಮಾಡಿದ್ದೀವಿ ತುಂಬ, ಹೆಂಗೆ ಸರ್ ಇದು ಏನು ಮಾಡೋದು ಅಂತ. ಬಟ್ ಅವ್ರಿಗೊಂದು ಕ್ಲಾರಿಟಿ ಇತ್ತು, ಇಲ್ಲ ಸರ್ ಇದು ಹಿಂಗೆ ಬೇಕು, ಒಬ್ಬ ಸಾಮಾನ್ಯ ಪ್ರಜೆ ಫೀಲ್ ಮಾಡಬೇಕು ಇದನ್ನ ಅಂತ. ತುಂಬ ಅದನ್ನ ನನಗೆ ಹಿಂಗೆ ಬೇಕು ಅಂತ ಅವರು ಡಿಸೈಡ್ ಮಾಡಿ ಅದನ್ನ ಆ ಚಾಲೆಂಜ್ನ ತಗೊಂಡು ಮಾಡಿದ್ದಾರೆ. ಫಿಲಮ್ ನೋಡಿದಾಗ ಅದು ಎಲ್ಲರಿಗೂ ಅನ್ಸುತ್ತೆ ಇದು ಒಂದು ವಿಶೇಷವಾದ ಪ್ರಯತ್ನ. ಮತ್ತೆ ಅದಕ್ಕೆ ಮುಖ್ಯ ಕಾರಣನೂ ಇದೆ, ಎಲ್ಲರಿಗೂ ರಿಲೇಟ್ ಆಗಬೇಕು ಅಂತ ಮಾಡಿದ್ದಾರೆ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಎಲ್ಲಿ ಸರ್ ಫಸ್ಟ್ ಟೈಮ್ ಎಷ್ಟೊಂದು ಧೈರ್ಯ ನಿಮಗೆ ಅನ್ನುವಂಥದ್ದು? ಯಾಕಂದರೆ ಸರ್ ಧೈರ್ಯ ಅಂತ ಅಲ್ಲ ಸರ್, ಅದು ನಮ್ಮ ಒಂದು ಕಾನ್ಫಿಡೆನ್ಸು, ನಮ್ಮ ಒಂದು ಫೀಲ್ ಸರ್. ಒಂದು ಸರ್ ಈಗ ಯೂಶಲಿ ಈಗ ಯಾವುದೇ ಒಂದು ಸಿನಿಮಾ ನಾವು ಮಾಡಿದ್ರು ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಸ್ಪೆಷಲ್ ಒಂದು ಹೊಸತನ ಇರಬೇಕು ಅನ್ನೋದು ನನ್ನ ಸ್ಪೆಷಲ್ ಒಂದು ಫೀಲ್ ಅದು. ಹಾಗಾಗಿ ಅದನ್ನು ಸಾಧ್ಯವಾದಷ್ಟು ನಾನು ನನ್ನ ಈ ಸಿನಿಮಾದಲ್ಲಿ ಕಟ್ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಹಾಗಾಗಿ ತುಂಬ ಆ್ಯಕ್ಚುಲಿ ಪೂರ್ಣ ಸರ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಯಾವತ್ತೂ ನಾವು ಆ್ಯಕ್ಚುಲಿ ರೆಕಾರ್ಡಿಂಗಿಗೆ ಕೂತ್ಕೊಂಡ್ಮೇಲೆ ಕಂಪ್ಲೀಟು ಇದು ಅಂದರೆ ಈಗ ಸರ್ ಇಲ್ಲ ಸರ್ ಇದೊಂದು ಸ್ವಲ್ಪ ಇನ್ನೇನಾದರೂ ಒಂದು ಇದು ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡಿ ಸರ್, ಇಲ್ಲ ಇಲ್ಲೊಂದು ಸ್ವಲ್ಪ ಏನಾದರೂ ಇದು ಮಾಡಿ ಅಂದಾಗ ಯಾವತ್ತೂ ನಮಗೆ ಇಲ್ಲ ಅನ್ನೋ ಒಂದೇ ಒಂದು ಮಾತು ಹೇಳಿಲ್ಲ ಇಲ್ಲಿವರೆಗೂ, ಪ್ರೆಸೆಂಟ್ ಸ್ಟಿಲ್ ಇವತ್ತವರೆಗೂ. ಹಾಗಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಾನು ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಾನು ಹೇಳಲೇಬೇಕು. ಪೂರ್ಣ ಸರ್ ಆಗಿರ್ಬೋದು, ನಮ್ಮ ಎಡಿಟ್ರು ಅಯೂಬ್ ಖಾನ್ ಅಂತ ಹೇಳ್ಬೋದು, ಅವರು ಮಲಯಾಳಿ, ಆಮೇಲೆ ನಮ್ಮ DOP RS ಆನಂದ್ ತುಂಬ ಒಂದು ಅದ್ಭುತವಾದ ಒಂದು ಟೆಕ್ನಿಷಿಯನ್ ಟೀಮ್ ಜೊತೆ ಸೀನಿಯರ್ ಸೌಂಡ್ ಡಿಸೈನರು ವಿನೋದ್ ಸರ್ ಅಂತ ಆಗಿರ್ಬೋದು. ಎಲ್ಲರೂ ಎಲ್ಲ ಸ್ಟೇಜಲ್ಲೂ ನನ್ನ ಮೂಡು, ನನ್ನ ಒಂದು ಕನಸು ಏನಿದೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನ ಫೀಲಿಗೆ ಕರೆಕ್ಟಾಗಿ ವರ್ಕ್ ಮಾಡಿದ್ದಾರೆ. ಅಂದರೆ
ಈಗ ಆ್ಯಸ್ ಎ ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಟೈಮ್ ಡೈರೆಕ್ಷನ್ ಬಂದಾಗ ಏನಾಗುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ನ ನಮ್ಮ ಮೇಲೆ ಹೇರ್ತಾರೆ ಎಲ್ಲ. ಲೈಕ್ ನಾವು ಇದಕ್ಕಿಂತ ಬಿಫೋರ್ ಎಲ್ಲ ನೋಡಿದ್ದೇವೆ, ಇಲ್ಲ ಪ್ರದೀಪ್ ನಾವು ಒಂದು 10 ಸಿನಿಮಾ ಮಾಡಿದ್ವಿ ನೋಡಿ ಪ್ರದೀಪ್ ಅಂತವ. ಬಟ್ ಅದರಲ್ಲಿ ಒಂದೇ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ನನಗಾಗಿಲ್ಲ. ಹಾಗಾಗಿ ನಾನು ಇಲ್ಲಿ ಚಾನಲ್ ಥ್ರೂ ನಮ್ಮ ಎಲ್ಲ ಟೆಕ್ನಿಷಿಯನಿಗೂ ಆ್ಯಂಡ್ ಅಗೇನ್ ನಮ್ಮ ಎಲ್ಲ ಆರ್ಟಿಸ್ಟಿಗೂ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಆಮೇಲೆ ಬೇಸಿಕಲಿ ಬಂದು ನಮ್ಮ ದೊಡ್ಡ ಪ್ರೊಡಕ್ಷನ್ ಕಂಪ್ನಿ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಏನಿದೆ, ಅದು ನನಗೆ ಇಲ್ಲಿವರೆಗೂ ಕರ್ಕೊಬಂದು ಇಲ್ಲಿವರೆಗೂ ನಾನು ಏನೇ ಯಾವುದೇ ಥರ ಎಕ್ಸ್ಪೆನ್ಸ್ ಆಗಿರ್ಬೋದು, ನನಗೆಲ್ಲೋ ಒಂದೇ ಒಂದು ರೀತಿ ಪ್ರದೀಪ್ ಕ್ವಾಲಿಟಿ ಚೆನ್ನಾಗಿ ಬರಬೇಕು, ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬೇಡಿ ಅಂತ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಇಲ್ಲಿವರೆಗೂ ನೀವು ನೋಡಿರೋಂಗೆ ಟ್ರೈಲರು ಟೀಸರು ನೋಡಿರ್ತೀರ. ಅದರಲ್ಲೇ ನಿಮಗೆ ನಮ್ಮ ಕಂಟೆಂಟ್ ಏನು, ನಮ್ಮ ಕ್ವಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನೊಂದು ಓಕೆ. ಅಂದರೆ ಶೇಷ 2016 ಅಂದರೆ ಆ ಕಾಲಘಟ್ಟದಲ್ಲಿ ನಡೆಯುವಂಥ ರಿಯಲ್ ಸ್ಟೋರಿನ ಏನು? ಹೌದೌದು. ಶೇಷ 2016 ಅನ್ನೋ ಕಾಲಘಟ್ಟ ಏನಕ್ಕೆ ತೊಗೊಂಡೆ ಅಂತ, ಇದು ಬಂದು ನಮಗೆ ಒಂದು ರಿಮೋಟ್ ಕಂಟ್ರೋಲ್ ಏರಿಯಾದಲ್ಲಿ ನಡೆಯುವಂಥ ಕತೆ. ಮೀನ್ಸ್ ನಿಮಗೆ ಈಗ ಸುಳ್ಯದಲ್ಲಿ ನಿಮಗೆ ಸುಳ್ಯ ಎಲ್ಲ ಒಂದು ಪೊಲೀಸ್ ಸ್ಟೇಷನ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಇವಾಗಿನ ಕಾಲಘಟ್ಟದಲ್ಲಿ ನಾವು ತೊಗೊಂಡ್ರೆ ಇವಾಗಿನ ಕಾಲಘಟ್ಟ ಎಲ್ಲ ಅಪ್ಡೇಟ್ ಆಗಿದೆ. ಪೊಲೀಸ್ ಸ್ಟೇಷನ್ಗಳು ನಿಮಗೆ ಇಮಿಡಿಯೇಟು ನಿಮಗೆ CCTV ಕ್ಯಾಮ್ರಾಗಳು ಅಪ್ಡೇಟ್ ಆಗಿದೆ. ಆಮೇಲೆ ವೆಹಿಕಲ್ ಆಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಪ್ಡೇಟ್ ಆಗಿದೆ. ಬಟ್ ನಮಗೆ ಅದಕ್ಕಿಂತ ಒಂದು ಸ್ವಲ್ಪ ಹಿಂದಿನ ಬೇಕಾಗಿತ್ತು. ನಮಗೆ ವಿತೌಟ್ CCTV ಬೇಕಾಗಿತ್ತು, ವಿತೌಟು ನಮಗೆ ತುಂಬ ಈಗ ಒಂದು ವೆಹಿಕಲಲ್ಲಿ ಆಗಿರ್ಬೋದು, ಪೊಲೀಸ್ ಸಿಸ್ಟಮಲ್ಲಿ ಆಗಿರ್ಬೋದು. ಹಾಗಾಗಿ ಅದಕ್ಕೋಸ್ಕರ ನಾವು 2016 ಅಂತ ನಾವು ಸೆಲೆಕ್ಷನ್ ಆ ಟೈಮ್ ಲೈನಲ್ಲಿ ಆಗೋ ಒಂದು ಸ್ಟೋರಿ ಶೇಷ 2016. ಓಕೆ ಸರ್. ಅಂದರೆ ಪ್ರದೀಪ್ ಅವ್ರು ನಿಮ್ಮ ಹತ್ರ ಬಂದಾಗ ಫಸ್ಟ್ ನಿರ್ದೇಶನ ಇವರದ್ದು, ನೀವು ಏನೆಲ್ಲ ಸಲಹೆ ಕೊಟ್ರಿ? ಈ ಥರದ್ದು ಏನಾದ್ರು ಆ ಥರದ್ದು ಏನಾದರೂ ಸಲಹೆ ಥರದ್ದು ಏನೂ ಇಲ್ಲ. ಡೈರೆಕ್ಟರ್ಗಳಿಗೆ ಬಂದ ಕತೆ ಅಂತ ಬಂದಾಗ ಕತೆ ಅವ್ರದ್ದು ಎಸ್ಪೆಷಲಿ ಕತೆನಲ್ಲಿ ಹೇಳಕ್ಕೆ ಹೋಗಿರೋ ವಿಷಯ ನಂಗೆ ಸಖತ್ ಇಷ್ಟ ಆಯಿತು, ಟಚ್ ಆಯಿತು. ಒಳ್ಳೆ ಎಮೋಷನಲ್ ಆದ ವಿಷಯನ ಫೀಲಿಂಗ್ ಜಾನಲ್ಲಿ ಹೇಳಕ್ಕೆ ಬಿಟ್ಟಿದ್ದಾರೆ. ಆ ಕಾಂಬಿನೇಷನ್ನೇ ಇಷ್ಟ ಆಯಿತು. ಹಾಗಾಗಿ ನಾನು ಅದಾದಮೇಲೆ ಯೂಶಲಿ ಏನಾಗುತ್ತೆ ಅಂದರೆ ಸಾಂಗ್ಗಳು ಅದೆಲ್ಲ ಇದ್ದಾಗ ತುಂಬ ಡಿಸ್ಕಸ್ ಮಾಡ್ತೀವಿ ಫಿಲಮ್ ಬಗ್ಗೆ, ಇದು ಹಿಂಗೆ ಹಿಂಗೆ. ಸೊ ಇದು ಸಾಂಗ್ಗಳಿಲ್ಲ ಈ ಫಿಲಮಲ್ಲಿ. ಹಾಗಾಗಿ ಏನಂತಂದರೆ ನಾನು ಆಯಿತು ಸರ್ ನೀವು ಶೂಟ್ ಮಾಡ್ಕೊಂಡು ಬನ್ನಿ. ಆ ಟೈಮಲ್ಲಿ ನಾನು ಬ್ಯುಸಿ ಇದ್ದೆ, ಒಂದೆರಡು ರೆಕಾರ್ಡಿಂಗ್ ಒಟ್ಟಿಗೆ ಶೂಟ್ ಮಾಡ್ಕೊಂಡೆಲ್ಲ ಬನ್ನಿ ಸರ್ ಮಾಡೋಣ, ಹೆಂಗಿರೋ ಸಾಂಗ್ ಇಲ್ಬೇಕಾದ್ರೆ ಇಲ್ವಲ್ಲ, ನೀವು ಹೆಂಗೆ ಶೂಟ್ ಮಾಡ್ತೀರ ನೋಡ್ಕೊಂಡೆ ಪ್ಲಾನ್ ಮಾಡ್ಬಿಡೋಣ ಅಂದ್ಕೊಂಡು ಹೇಳಿದೆ. ಅವರು ಶೂಟ್ ಮಾಡಿ ಮುಗಿಸ್ಕೊಂಡು ಬಂದರು. ಯೂಶಲಿ ಏನಾಗುತ್ತೆ ಅಂತಂದರೆ ಅಂದರೆ ಹಿಂಗೆ ನಡೀತಾ ಇದೆ, ಫಸ್ಟ್ ಶೆಡ್ಯೂಲು ಸೆಕೆಂಡ್ ಶೆಡ್ಯೂಲು ಸ್ವಲ್ಪ ನಿಂತಿದೆ ಮಾಡ್ತಿದ್ದೆ, ಇದೆಲ್ಲ ಏನೇನೋ ಪ್ರಾಬ್ಲಮ್ ಇರುತ್ತೆ ಫಿಲಮಲ್ಲಿ. ಇವ್ರದ್ರಲ್ಲಿ ಏನಿಲ್ಲ, ನೀಟಾಗಿ ಹೋದ್ರು. ನನ್ನ ಕಾಲ್ ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ಕಾಲ್ ಬಂದಿದೆ, ಸರ್ ಫಿಲಮ್ ಎಲ್ಲ ರೆಡಿ ಆಯಿತು, ಈಗ ತೊಗೊಂಬರ್ತೀವಿ ಅಂದ್ಬಿಟ್ಟು ಬಂದರೆ ಏನಾಯ್ತಂದ್ರೆ ಸಡನ್ ಆಗಿ ಸರ್ ಇದು ನಾವು ಮಲಯಾಳಂ ಕನ್ನಡ ಎರಡರಲ್ಲೂ ಮಾಡಿದ್ದೀವಿ ಸರ್. ಹೌದಾ ಹೆಂಗೆ ಇದು? ಓಕೆ ಡಬ್ಬಿಂಗ್ ತಾನೇ ಬಿಡಿ ನೋಡೋಣ ಅಂದ್ಕೊಂಡು ನಾನಿದ್ದೆ. ಬಟ್ ಇದು ಡಬ್ಬಿಂಗ್ ಫಿಲಮ್ ಅಲ್ಲ, ಮಲಯಾಳಮೇ ಸಪ್ರೇಟ್ ಶೂಟ್ ಮಾಡಿದರೆ, ಕನ್ನಡನೇ ಸಪ್ರೇಟ್ ಶೂಟ್ ಮಾಡಿದ್ದಾರೆ. ಎರಡು ಬೇರೆ ಬೇರೆ ಶೂಟ್ ಮಾಡಿ ಬೇರೆ ಎಡಿಟ್. ಅದಕ್ಕೆ ಯಾಕೆಂದರೆ ಲ್ಯಾಂಗ್ವೇಜು ಇದ್ರ ಕನ್ನಡ ಸೆಂಟೆನ್ಸ್ಗಳ ಲೆಂತೆ ಬೇರೆ ಇರುತ್ತೆ, ಅದೇ ಲೆಂತೆ ಬೇರೆ ಇರುತ್ತೆ. ಎರಡು ಸಪ್ರೇಟ್ ಎಡಿಟ್ ಮಾಡಿ, ಮ್ಯೂಸಿಕ್ಕು ಅದೇ ಥರ ಸಪ್ರೇಟ್ ಎರಡು ವರ್ಕ್ ಮಾಡಿ, ಎರಡು ಸಪ್ರೇಟ್ ಫಿಲಮ್ ಹಂಗೆ ಮಾಡಿರೋದು. ತುಂಬ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಎಸ್ಪೆಷಲಿ ಅಂದರೆ ರೈನ್ ಎಫೆಕ್ಟ್ ಎಲ್ಲ ಬರುತ್ತೆ ಈ ಸಿನಿಮಾ ಮಳೆಯಲ್ಲಿ ಆಗೋಲ್ಲ. ಸೊ ಅಲ್ಲಿ ತುಂಬ ಚಾಲೆಂಜಸ್ ಇತ್ತು. ಯೂನಿಫಾರ್ಮ್ ಎಲ್ಲ ಇಬ್ಬರದು ಬೇರೆ ಬೇರೆ ಚೇಂಜ್ ಮಾಡಿ ಮಾಡೋ ಥರದ್ದು ಈ ಥರ ತುಂಬ ಚಾಲೆಂಜಸ್ಗಳಿದೆ. ಅದನ್ನೆಲ್ಲ ಮೀರಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಫಸ್ಟ್ ಟೈಮ್ಗೆ ಈ ಥರದ್ದು ದೊಡ್ಡ ರಿಸ್ಕ್ ತೊಗೊಂಡು ಅದನ್ನು ಎಫಿಷಿಯೆಂಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಾನು ಅದನ್ನೇ ಅವ್ರಿಗೆ ಹೇಳ್ತಿರ್ತೀನಿ, ಸರ್ ನೀವು ಫಿಲಮ್ ಇದು ಹೆಂಗೆ ಆಗುತ್ತೋ, ಬಿಸ್ನೆಸ್ ಆಗುತ್ತೋ ಅದೆಲ್ಲ ತಲೆ ಕೆಡಿಸ್ಕೊಡ್ಲಿ. ಈ ಸಿನಿಮಾ ಯಾರೇ ನೋಡಿದ್ರು, ಯಾರೇ ಪ್ರೊಡ್ಯೂಸರು ಅಥವಾ ಯಾರೇ ಇಂಡಸ್ಟ್ರಿನಲ್ಲಿ ನೋಡಿದ್ರು ನಿಮ್ಗೆ ಖಂಡಿತ ಮುಂದೆ ಕೆಲಸ ಸಿಗುತ್ತೆ. ಅದಂತೂ ನನ್ನ ಕಡೆಯಿಂದ ಗ್ಯಾರಂಟಿ ಸರ್ ಅಂತ ಯಾವಾಗಲೂ ಹೇಳ್ತೀನಿ. ಆ ಥರ ಅಷ್ಟು ಚೆನ್ನಾಗಿ ಫಿಲಮ್ ಮಾಡಿದೆ.
ಓಕೆ, ಅಂದರೆ ಫಸ್ಟ್ ಡೈರೆಕ್ಷನ್ ಇವ್ರದ್ದು, ಅಂದರೆ ನಿಮ್ಮದು ಸಾಕಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಾ. ಬಟ್ ಇವರು ಬಂದು ಹೇಳಿದಾಗ ನೀವು ಕೆಲವೊಂದು ನಿಮ್ಮ ಮ್ಯೂಸಿಕ್ ಒಪ್ಕೊಂಡಿಲ್ಲ, ಆದರೆ ಚೇಂಜಸ್ ಕೇಳಿದಾಗ ನೀವು ಮಾಡಿಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ. ಬಟ್ ಆ ರೀತಿ ಹೇಳಿದಾಗ ನಿಮಗೆ ಒಂದು ಸ್ವಲ್ಪ ಏನು ಸರ್, ಓಕೆನಾ ಇದು ಅವ್ರು ಹೇಳೋದು ಕರೆಕ್ಟ್ ಇದೆಯಾ ಅಂತ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ಅಂತ? ನಾವು ಸೆಲೆಕ್ಟ್ ಮಾಡೋದು ಫಿಲಮ್ನ ಒಂದೇ ರೀತಿ. ಅಂದರೆ ನಾನು ಕಥೆನ ಕೇಳಿ ಓಕೆ ನನಗಿಷ್ಟ ಆದರೆ ಫಿಲಮ್ ಮಾಡ್ತೀನಿ ಅನ್ನೋ ಥರದ್ದು ಏನೂ ಇಲ್ಲ. ಏನಂತಂದರೆ ನಾವು ಕತೆ ಕೇಳಿದಾಗ ನಮಗೆ ಇದಕ್ಕೆ ಮ್ಯೂಸಿಕ್ ಏನಾದ್ರು ಮಾಡಬಹುದು ಅಂತ ನಮ್ಗೆ ಮೋಟಿವೇಟ್ ಆಗಬೇಕಷ್ಟೆ. ಏನೂ ಮೋಟಿವೇಟ್ ಆಗಿಲ್ಲ ಅಂತಂದರೆ ಮ್ಯೂಸಿಕ್ ಹುಟ್ಟಲ್ಲ, ಅಷ್ಟೇ ಕ್ರೈಟೀರಿಯಾ. ಹಾಗಾಗಿ ಇವ್ರ ಕತೆ ಕೇಳಿದಾಗ ನನಗೆ ಅದರಲ್ಲಿ ಹೊಸ ಡೈರೆಕ್ಟ್ರು, ಹಳೆ ಡೈರೆಕ್ಟ್ರು ಇವ್ಯಾವು ಬರಲ್ಲ. ಕತೆ ಕೇಳಿದಾಗ ನಮ್ಗೇನೋ ಅನ್ನಿಸ್ಬೇಕು, ಹೌದಪ್ಪ ಇದ್ರ ಜೊತೆ ನಾನು ಸೇರ್ಕೊಂಡು ಏನೋ ಮಾಡ್ಬೋದು ಅಂತ ಕೇಳಿದಾಗ ಆ ಥರ ಕಮಿಟ್ ಆದಮೇಲೆ ಆ ಥರ ಕಮಿಟ್ ಆದಮೇಲೆ ಒಬ್ಬ ಡೈರೆಕ್ಟ್ರು ಏನು ಕೇಳ್ತಾನೆ ಅದು ಕೊಡೋದು ನಮ್ಮ ಜವಾಬ್ದಾರಿ. ಹೊಸ ಡೈರೆಕ್ಟ್ರಲ್ಲಿ, ಹಳೆ ಡೈರೆಕ್ಟ್ರಲ್ಲಿ. ಯಾಕೆಂದರೆ ಆ ಸಿನಿಮಾ ಹೇಗೆ ಬರಬೇಕು ಅನ್ನೋ ಕ್ಲಾರಿಟಿ ಆ ಡೈರೆಕ್ಟ್ರಿಗೆ ಇರುತ್ತೆ. ನಮಗೆ ಈ ದೃಷ್ಟಿಕೋನದಲ್ಲೇ ನಾನು ಫಿಲಮ್ ಮಾಡಿದ್ದೀನಿ ಅಂತ ಅವರೇ ಅದನ್ನು ಕನ್ಸ್ಯೂಮ್ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೇನು ಬೇಕೋ ಅದನ್ನು ನಾವು ಕೊಡಲೇಬೇಕು. ಅದ್ರ ನಡುವೆ ಡಿಸ್ಕಷನ್ ಇರುತ್ತೆ. ಹೌದಾ ಸರ್, ಇದು ಹಿಂಗೆ ಮಾಡಿದ್ರೆ ಜನಕ್ಕೆ ಈ ಥರ ಇದಾಗುತ್ತೆ, ಹಿಂಗೆ ಮಾಡಿದ್ರೆ ಈ ಥರ ಇದಾಗುತ್ತೆ ಅಂತ ಒಂದು ಡಿಸ್ಕಷನ್ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಒಬ್ಬ ಡೈರೆಕ್ಟ್ರು ಫಿಲಮ್ ಮುಗಿಸಿ ಬಂದಾಗ ನಾವು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಿಲಮ್ನ ನೋಡೋದು ಅಂದರೆ ಒಬ್ಬ ಆಡಿಯನ್ ಆಗಿ ನೋಡೋದು. ಡೈರೆಕ್ಟ್ರಾಗಿ ಅವ್ರು ಏನಾದ್ರು ಹೇಳ್ಬೋದು, ಅವ್ರೇನೋ ಸರ್ ನಾನು ಹಿಂಗೆ ಹೇಳಿದ್ದೀನಿ ಏನೇ ಇರ್ಬೋದು. ಬಟ್ ಆಡಿಯನ್ ಆಗಿ ನೋಡಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಫಿಲಮ್ಮು ಅನ್ನೋ ಬೇಸ್ ಮೇಲೆ ನಾವು ಮ್ಯೂಸಿಕ್ ಮಾಡ್ತೀವಿ. ಸೊ ಅಲ್ಲಿ ಏನು ಅನ್ನಿಸ್ತಾ ಇರುತ್ತೆ, ಏನು ಎಮೋಷನ್ ಇರುತ್ತೆ ಅದನ್ನು ನಾವು ಎನ್ಹಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕೆಲವು ಸೀನ್ಗಳಿರುತ್ತೆ, ಕೆಲವು ಸೀನ್ಗಳಲ್ಲಿ ಆಡಿಯನ್ಸ್ನ ಡೈವರ್ಟ್ ಮಾಡಬೇಕಾದ ಸಿಚುವೇಶನ್ಗಳಿರುತ್ತೆ. ಅಂದರೆ ಈ ದೃಷ್ಟಿನಲ್ಲಿ ನೀವು ನೋಡು ಅಂತ ನಾನು ಹಿಂಗೆ ಹೇಳ್ತಿದ್ದೀನಿ, ಬಟ್ ಹಿಂಗೆ ನೋಡು ಅನ್ನೋ ಥರ. ಆ ಥರ ಕೆಲವು ಸಿಚುವೇಶನ್ಸ್ಗಳಿದ್ರೆ ಅವಾಗ ಮಾತ್ರ ನಾವು ಅದನ್ನು ಅಂಡರ್ಲೈನ್ ಬೇರೆ ಥರ ಮಾಡಿ ಬೇರೆ ಥರ ಕಾಯ್ ಮಾಡ್ತೀವಿ. ಕೆಲವು ಟೈಮ್ ಕನ್ಫ್ಯೂಸ್ ಮಾಡಬೇಕಾಗಿರುತ್ತೆ. ಈ ಥರದ್ದಿದ್ದಾಗ ಮಾತ್ರ ಅದು ಡಿಸ್ಕಷನ್ ಮಾಡಿ ಹಿಂಗೆ ಮಾಡೋಣ ಅಂತ ಇರುತ್ತೆ. ಅಂದರೆ ನಿಮಗೆ ಸರ್, ಅಂದರೆ ನಿಮ್ಮ ಮೊದಲೇ ನಿರ್ದೇಶನದಲ್ಲಿ ಪೂರ್ಣ ಸರ್ನೇ ಮ್ಯೂಸಿಕ್ ತೊಗೋಬೇಕು ಅಂತಂತ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯಿತು, ಇವರೇ ಬೇಕು ಅನ್ನೋಂಥ ಒಂದು ಕಾರಣ ಅಂತ ಇದ್ದರೆ ಯಾವುದೊಂದು? ಅಲ್ಲ, ಅದು ಈಗ ಆ್ಯಕ್ಚುಲಿ ಟು ಬಿ ಫ್ರಾಂಕ್ ನಾನು ಹೇಳ್ತೀನಿ, ನನಗೆ ಯೂಟರ್ನೆಲ್ಲ ನಾನು ತುಂಬ ಕಾಡಿದ್ದೀನಿ. ನಾನು ತುಂಬ ಥಿಯೇಟ್ರಲ್ಲೇ ನಾನು ಒಂದು 3-4 ಟೈಮು ನಾನು ನೋಡಿದ್ದೀನಿ. ನನಗೆ ಆ ಮೂಡು ನನಗೆ ತುಂಬ ಇಷ್ಟ ಆಯಿತು. ಪೂರ್ಣ ಸರ್ ನನಗೆ ಆ ಲೋಸಿ ಆಗಿರ್ಬೋದು, ಯೂಟರ್ನ್ ಆಗಿರ್ಬೋದು, ಒಂದು ಮೂಡ್ ಕಟ್ಕೊಟ್ಟಿದ್ದಾರೆ. ಈಗ ಯಾವುದೇ ಒಂದು ರೀ ರೆಕಾರ್ಡಿಂಗ್ ಬಂದರೂ ನಮ್ಮದು ಆ್ಯಕ್ಚುಲಿ ರೀ ರೆಕಾರ್ಡಿಂಗ್ ಮೂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಮೂಡು ನನಗೆ ಪೂರ್ಣ ಸರ್ ಕಟ್ಕೊಡ್ತಾರೆ ಅನ್ನೋದು ನನಗೊಂದು ನಂಬಿಕೆ. ಆ ಒಂದು ಪರ್ಪಸ್ಸಿಗೋಸ್ಕರ ನಾನು ಪೂರ್ಣ ಸರ್ನ ಚೂಸ್ ಮಾಡ್ತೀನಿ. ಅಂದರೆ ಈಗ ಹೊಸ್ದಾಗಿ ಬರ್ತಿರುವಂಥ ಡೈರೆಕ್ಟರ್ ಎಲ್ಲ ಹೇಳಿದಾಗ ನಿಮ್ಗೆ ಸರ್ ನಿಮ್ದು ಆ ಸಿನಿಮಾ ನನಗಿಷ್ಟ ಸರ್, ಆ ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಆಯ್ತು ಸರ್, ಅದೇ ಪ್ಯಾಟರ್ನಲ್ಲಿ ಬೇಕು ಅಂತಂದು ರೆಫರೆನ್ಸ್ ಏನಾದರೂ ಕೊಡ್ತಾರಾ ನಿಮಗೆ? ಇಲ್ಲ ಇದೇ ಬೇರೆ ರೀತಿ ಬೇಕು ನಮ್ಗೆ, ಅದಕ್ಕಿಂತ ಡಿಫ್ರೆಂಟ್ ಆಗಿರ್ಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾರೆ? ಅಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ರೆಫರೆನ್ಸ್ಗಳು ಕೆಲವರು ಕೊಡ್ತಾರೆ. ಮ್ಯೂಸಿಕ್ ರೆಫರೆನ್ಸ್ ಅನ್ನೋದಕ್ಕಿಂತ ನಮಗೆ ರೆಫರೆನ್ಸ್ ಏನಾಗಿರುತ್ತೆ ಅಂದರೆ ಯಾವ ಪ್ಯಾಟ್ರನಲ್ಲಿ ನಮ್ಮ ಸಿನಿಮಾ ಹೋಗುತ್ತೆ ಅನ್ನೋದಕ್ಕೆ ರೆಫರೆನ್ಸ್ ಇರುತ್ತೆ. ಈ ಫಿಲಮ್ ಥರ ಹೋಗುತ್ತೆ, ಈ ಫಿಲಮ್ ಥರ ಹೋಗುತ್ತೆ ಅನ್ನೋ ಪ್ಯಾಟ್ರನ್ಗೆ ಅದೊಂದು ಡಿಸ್ಕಷನ್ ಆಗುತ್ತೆ. ಮ್ಯೂಸಿಕ್ ಅಂತ ಬಂದಾಗ ಇದೇ ಥರ ಬೇಕು ಅಂತ ಯೂಶಲಿ ಡೈರೆಕ್ಟರ್ಗಳು ಕೆಲವು ಟೈಮ್ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಕೊಡಲ್ಲ. ಬಟ್ ಕೆಲವು ಟೈಮ್ ಏನಾಗುತ್ತೆ, ಎಡಿಟರ್ಗಳೇನಾಗಿರುತ್ತೆ ಅವರು ಯಾವುದೋ ತುಂಬ ಫೇಮಸ್ ಯಾವುದೋ ಎಮೋಷನಲ್, ಈ ಫಿಲಮ್ ಬಗ್ಗೆ ಮಾತಾಡ್ತಿಲ್ಲ, ಯಾವುದೋ ಒಂದು ಎಮೋಷನಲ್ ಸೀನ್ ಬಂದ ತಕ್ಷಣ ಒಂದು ಮ್ಯೂಸಿಕ್ ಇರುತ್ತೆ, ಅದು ಯಾವುದೋ ಅಂತ ಹೇಳಲ್ಲ. ಅದಿಲ್ಲ ಅಂದ್ರೆ ಒಂದು 10 ಜನ ಅದೇ ಒಂದು ಯಾವುದೋ ಒಂದು ಫೈಟ್ ಅಂತ ತಕ್ಷಣ ಅದಕ್ಕೊಂದು ಮ್ಯೂಸಿಕ್ ಇದೆ, ಅದು ಹೇಳಲ್ಲ. ಎರಡು ಒಂದೇ ಪಿಕ್ಚರ್, ಅದನ್ನೇ ಹಾಕಿರ್ತಾರೆ. ಒಂದು 10 ಪಿಕ್ಚರ್ ಅವ್ರು ಹಾಕಿದ್ದಾರೆ. ನಮ್ಗೆ ಅದೆಲ್ಲ ಇರುತ್ತೆ. ಕೆಲವು ಎಡಿಟರ್ಗಳು ಅದನ್ನ ಹಾಕಿರ್ತಾರೆ ಕೆಲವು ಟೈಮು. ಅಂದ್ರೆ ಅದೇನಂತಂದ್ರೆ ಅವರು ಟೆಂಪೋಗೋಸ್ಕರ ಹಾಕೊಂಡಿರ್ತಾರೆ. ಈ ಟೆಂಪೋದಲ್ಲಿ ಇಲ್ಲಿ ಶುರು ಆಗಿ ಇಲ್ಲಿ ಕಟ್ ಆಗಬೇಕು, ಅದು ಫೈನ್. ಬಟ್ ನಾವು ಮ್ಯೂಸಿಕ್ ಡೈರೆಕ್ಟರ್ ಚಾಲೆಂಜ್ ಏನಂತಂದ್ರೆ ನಮಗೆ ಗೊತ್ತಿಲ್ಲದೆ ಇದ್ದಂಗೋ ಯಾವುದೋ ಮ್ಯೂಸಿಕ್ ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾನೆ ಇರುತ್ತೆ. ಎಲ್ಲೂ
ಝೀರೋಲ್ ಹುಟ್ಟಲ್ಲ ಮ್ಯೂಸಿಕ್, ಯಾವುದೇ ಐಡಿಯಾಸ್ ಇರ್ಬೋದು ಏನು ಹುಟ್ಟಲ್ಲ. ಸಬ್ಕಾನ್ಷಿಯಸ್ ಅಲ್ಲಿ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ. ನಮ್ಮ ಚಾಲೆಂಜಸ್ ಏನಂದ್ರೆ ಸಿನಿಮಾಗೆ ಏನು ಡ್ರೈವ್ ಮಾಡುತ್ತೆ, ಹೊಸದಾಗಿ ಏನೋ ಮ್ಯೂಸಿಕ್ ಡ್ರೈವ್ ಮಾಡುತ್ತೆ, ಸಿನಿಮಾನೇ ಕೇಳುತ್ತೆ. ಅದನ್ನ ಮಾಡೋದ್ರ ಜೊತೆಗೆ ಅದನ್ನ ಮಾಡೋ ಪ್ರೋಸೆಸ್ಸಲ್ಲಿ ಯಾವ್ದಾದ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಮ್ಯೂಸಿಕ್ ಥರ ನಮ್ಮದು ಬಂದ್ಬಿಡ್ತಾ ಇದೆಯಾ ನಾವೇ ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಮಾಡಿ ಅದನ್ನ ಬ್ರೇಕ್ ಮಾಡಿ ಇದ್ರೆ ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ನಾವು ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತೀವಿ. ನಾವು ಈ ಫೀಲ್ಡಿಗೆ ಬಂದಿರೋದೇ ಒರಿಜಿನಲ್ ಆಗಿ ಏನೋ ಮಾಡಬೇಕು, ಅದು ಇದ್ದೇ ಇರುತ್ತೆ. ಬಟ್ ಅದು ಮೀರು ಕೆಲವು ಟೈಮು ಎಲ್ಲೋ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಬಂದಿರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಚಾಲೆಂಜ್ ಏನಂದರೆ, ಅಥವಾ ಒಬ್ಬ ಡೈರೆಕ್ಟರ್ ಚಾಲೆಂಜ್ ಏನಂದರೆ, ನಾನು ಒರಿಜಿನಲಿ ಏನೋ ಮಾಡಬೇಕು ಅನ್ನೋದೇ ಅವರ ಉದ್ದೇಶ. ಅದೇ ಸರ್, ಇಷ್ಟೆಲ್ಲ ಮಾಡಿಸಿದ್ರಿ, ಏನೋ ಒಂದು ಸಾಂಗ್ ಇಟ್ಟು ಪೂರ್ಣ ಸರ್ ಜೊತೆ ಒಂದು ಹಾಡಿಸುವಂಥದ್ದು ಅದೊಂದು ಪ್ರಯತ್ನ ಒಂದು ಯಾಕೆ ಮಾಡಿಲ್ಲ? ಅದು ಒಂದು ಟ್ರೈ ಮಾಡಬೇಕಾಗಿತ್ತು. ಕಂಟೆಂಟ್ ಡಿಮಾಂಡ್ ಮಾಡಲಿಲ್ಲ. ಕಂಟೆಂಟ್ ಬಿಟ್ಟು ನಾವು ಸಿನಿಮಾ ವಾಂಟೆಡ್ಲಿ ಹಾಕ್ಲಿಕ್ಕೆ ಆಗಲ್ವಲ್ಲ. ಹಾಗಾಗಿ ಖಂಡಿತ ಒಂದು ಬೇರೆ ಥರ ಪ್ರಮೋಷನ್ ಸಾಂಗ್ ಮಾಡಿದ್ದೀವಿ. ಡಿಮಾಂಡ್ ಇಲ್ಲ, ಕಂಟೆಂಟಿಗೆ ಡಿಮಾಂಡ್ ಮಾಡಲಿಲ್ಲ. ಆಮೇಲೆ ಇದು ಏನೇನು ಡಿಮಾಂಡ್ ಮಾಡಲಿಲ್ಲ ಅಂದರೆ, ಇದು ಒಂದು 1 ನೈಟ್ ನಡೆಯೋ ಸ್ಟೋರಿ. ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು 5-6 ಸ್ಟಾರ್ಟ್ ಆಗಿ ಮಾರ್ನಿಂಗ್ ಒಂದು 8 o'clock ಸಿನಿಮಾ ಎಂಡ್ ಆಗುತ್ತೆ. ನೀವು 1 ನೈಟಲ್ಲಿ ಏನು ಮಾಡ್ತೀರಾ? ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರು ಅದು ಇಮ್ಯಾಜಿನೇಷನ್ನು ಸಾಂಗ್ ಥರ ಆಗೋಗುತ್ತೆ. ಹಾಗಾಗಿ ಆ ಜಾನರ್ ಅಲ್ಲ ನಮ್ಮದು. ಹಾಗಾಗಿ ಅದು ಸ್ಪೇಸೇ ಇಲ್ಲ ನಮಗೆ. ಸಿನಿಮಾಗೆ ಏನು ಬೇಕು ಅದನ್ನು ಮಾತ್ರ, ಸ್ಪೇಸೇ ಇಲ್ಲ ನಮಗೆ. ಅಲ್ಲ, ಒಂದಿಷ್ಟು ಜನ ಇದೆ ಕಮರ್ಷಿಯಲ್ ಪರ್ಪಸ್ಗೆ ಈ ಥರದೊಂದು ಬೇಕು ಅನ್ನುವಂಥದ್ದೆಲ್ಲ ಇರುತ್ತೆ ಸಿಚುವೇಶನ್ಸ್. ಆ ಕಾರಣದಿಂದ ಇಲ್ಲ, ಆ ಥರ ಯಾವುದು ನಮಗೆ ಆ ಥರ ಡಿಮಾಂಡ್ ಕ್ರಿಯೇಟ್ ಆಗಲಿಲ್ಲ ನಮಗೆ. ಎಲ್ಲ ಕಡೆಯಿಂದಲೂ, ಈವನ್ ನಾವು ಪ್ರೊಡಕ್ಷನ್ ಕಡೆಯಿಂದಲೂ ನನಗೆ ಅಷ್ಟೇ ಒಂದು ಫ್ರೀಡಮ್ ಇತ್ತು. ಓಕೆ. ಯಾಕೆಂದರೆ ಎಲ್ಲೂ ಪ್ರದೀಪ್ ನಮಗೆ ಇದ್ಯಾವುದೋ ಮಾರ್ಕೆಟ್ ಪರ್ಪಸ್ಸಿಗೆ ಬೇಕು, ಒಂದು ಬಿಸ್ನೆಸ್ ಪರ್ಪಸ್ಸು ಬೇಕು ಅನ್ನೋ ಥರ ಒಂದು ಸಾಂಗು ನೀವು ಅಂದರೆ ಮಾಡಿ ಒಂದು ಆ್ಯಕ್ಷನ್ ಮಾಡಿ ಅಂತ ಎಲ್ಲೂ ಯಾವುದೇ ಕಡೆ ಪ್ರೆಸರ್ ಬೀಳಿಲ್ಲ ನನಗೆ. ನನ್ನ ಥೀಮು, ನನ್ನ ಮೈಂಡು, ನನ್ನ ಥಾಟ್ ಏನಿತ್ತು ಅಷ್ಟನ್ನು ಮಾತ್ರ ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನೋದು ನನ್ನ ಪ್ಲಾನ್. ಹಾಗಾಗಿ ಅಷ್ಟೇ ಆಗಿರೋದು. ಡಿಮಾಂಡ್ ಇಲ್ಲ, ಡಿಮಾಂಡ್ ಮಾಡಲಿಲ್ಲ ಸ್ಕ್ರಿಪ್ಟಲ್ಲಿ. ಆಮೇಲೆ ಅದಲ್ಲದೆ ಸ್ಕ್ರೀನ್ ಪ್ಲೇ ನಾವು ಯಾರನ್ನ ಕೇಳಿದ್ರು ಸಾಂಗ್ ಬೇಕು ಅಂತ ಯಾರೂ ಹೇಳಲಿಲ್ಲ. ಈಗ ನಾವು ಯಾರೂ ಹೇಳಲಿಲ್ಲ ಅಂದಾಗ ನಾವು ವಾಂಟೆಡ್ಲಿ ನಾವು ಮಾಡಿದ್ರೆ ಅದೊಂಥರ ಆಭಾಸ ಅನ್ಸಲ್ವಾ? ಹೌದು. ಹಾಗಾಗಿ ಆ ಒಂದು ಓಕೆ ಸರ್, ಇದೆ 6ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಆಡಿಯನ್ಸ್ಗೆ ಏನಾದರೂ ಹೇಳಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಆಡಿಯನ್ಸಿಗೆ ಬಂದು ಖಂಡಿತ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಶೇಷ 2016 ಅನ್ನೋದು ಇದೇ ಮಾರ್ಚ್ 6ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಖಂಡಿತ ಒಂದು ಒಳ್ಳೆ ಪ್ರಾಮಿಸಿಂಗ್ ಮೂವಿ ಇದೆ. ಕ್ರೈಮ್ ಥ್ರಿಲ್ಲರ್. ನಿಮಗೆ ಪ್ರತಿ ಮೂಮೆಂಟನ್ನು ಒಂದು ವಾಟ್ ನೆಕ್ಸ್ಟ್ ಅನ್ನೋ ಥರನೇ ನಾವು ಆ ಎಂಡ್ವರೆಗೂ ಆ ಟೈಟ್ ಒಂದು ಸ್ಕ್ರೀನ್ ಪ್ಲೇ ಇದೆ. ಖಂಡಿತ ಒಂದು 100% ಪ್ರಾಮಿಸ್ ಮಾಡ್ತೀವಿ ನಮ್ಮ ಕನ್ನಡ ಆಡಿಯನ್ಸಿಗೆ. ಇದು ಏನು ಎಂಟರ್ಟೈನ್ಮೆಂಟ್ ಜೊತೆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಆಗಿರ್ಬೋದು, ಒಂದು ಸೊಸೈಟಿ ಒಂದು ಮೆಸೇಜ್ ಥರ ಎಲ್ಲ ಒಂದು ಪ್ಯಾಕೇಜ್ಡ್ ಸಿನಿಮಾ. ಇದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಖಂಡಿತ ಮಾರ್ಚ್ 6ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಏನಿದೆ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಡೆಬ್ಯೂ ಸಿನಿಮಾ, ಆದರೆ ನನಗೆ ಡೆಬ್ಯೂ ಸಿನಿಮಾ. ಹಾಗಾಗಿ ನಮಗೆ ನಾವು ಒಂದು ಸಿನಿಮಾ ಮಾಡೋದಕ್ಕೆ ನೀವು ನೋಡೋದ್ರಿಂದ ನಮಗೆ ನೆಕ್ಸ್ಟ್ ಒಂದು ನಮ್ಮ ಏನಿದೆ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ನಮಗೂ ಒಂದು ಉತ್ಸಾಹ ಒಂದು ಎಲ್ಲ ಸಿಗುತ್ತೆ. ಆಮೇಲೆ ಗ್ಯಾರಂಟಿ ಒಂದು ನೀವು ಕೊಡೋ 150 ರೂಪಾಯಿ ಅವರಿಗೆ ಯಾವುದೇ ಥರ ಮೋಸ ಆಗಲ್ಲ ಅನ್ನೋದು ನಮ್ಮದೊಂದು ನಂಬಿಕೆ. ಆಮೇಲೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದು. ನೀವು ಮಾರ್ಚ್ OTTಲಿ ಒಂದು ತಿಂಗಳು ಆದಮೇಲೆ ಬರುತ್ತೆ. ಆ ಥರ ಯಾರು ಕಾಯಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರ್, ಪೂರ್ಣ ಸರ್ ನೀವೇನು? ಸೊ ಶೇಷ ನಾನು ಇತ್ತೀಚೆಗೆ ಮಾಡಿರೋದ್ರಲ್ಲಿ ಒಂದು ಬೆಸ್ಟ್ ಕೆಲಸ ಅಂತ ಹೇಳ್ಬೋದು. ಆ ಥರದ್ದೊಂದು ಸಿನಿಮಾ. ಸೊ ನೀವೆಲ್ಲ ಈಗ U-Turn ಆ ಥರದ್ದು ಫಿಲಮ್ಗಳೆಲ್ಲ ನೋಡಿದರೆ ಅದರಲ್ಲಿ ತುಂಬ ಹೇಳೋದೇನೆಂದರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್. ಥಿಯೇಟ್ರ್ನಲ್ಲಿ ಕೂತ್ಕೊಂಡಾಗ ಒಂದು ಇಮ್ಮರ್ಸಿವ್ ಫೀಲು ಮತ್ತು
ಆ ಥ್ರಿಲ್ಲಿಂಗ್ ಫೀಲ್ ಅನುಭವಿಸೋಕ್ಕೋಸ್ಕರನೇ ಅದಕ್ಕೆ ಥಿಯೇಟ್ರಿಗೆ ಬಂದರು. ಆ ಥರ ಆಡಿಯನ್ಸ್ ತುಂಬ ಜನ ಇದ್ದೀರಾ. ಆ ಥರದ್ದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿದೆ ಅಂತಂದರೆ ಖಂಡಿತ ಥಿಯೇಟ್ರಿಗೆ ಬಂದು ನಮ್ಮ ಶೇಷ ಫಿಲಮ್ ನೋಡಿ. ಇದೆಲ್ಲನೂ ಮೀರುವಂಗೆ ತುಂಬ ಫಿಲಮ್ನಲ್ಲಿ ಒಂದಷ್ಟು ವಿಶೇಷತೆಗಳಿದೆ. ಪ್ರದೀಪ್ ಅವರು ಚಾಲೆಂಜಸ್ಗಳನ್ನ ಅಂದರೆ ರೆಗ್ಯುಲರ್ ಫಾರ್ಮ್ಯಾಟ್ನ ಬಿಟ್ಟು ಅದನ್ನು ಮಾಡಿದ್ದಾರೆ. ಅದು ದೊಡ್ಡ ವಿಷಯ. ಅದು ಬಿಟ್ಟ ಹಾಗೆ ಅದ್ಭುತವಾದ ಒಂದು ಕಂಟೆಂಟ್ನ ಹೇಳಕ್ಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಪ್ಲೈ ಆಗುವಂಥ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಈ ಸಮಾಜದಲ್ಲಿ ಬದುಕ್ತಿರೋ ಪ್ರತಿಯೊಬ್ಬರು ಹೌದಲ್ವಾ ಇದು ನಾವೇನಕ್ಕೆ ಯೋಚನೆ ಮಾಡಲಿಲ್ಲ ಅಥವಾ ಇದ್ರ ಬಗ್ಗೆ ಏನಕ್ಕೆ ನಾವು ಮಾತಾಡಲಿಲ್ಲ ಅಂತ ಎಲ್ಲರೂ ಒಂದು ಫೀಲ್ ಮಾಡುವಂಥ ಒಂದು ಕಂಟೆಂಟ್ನ ಪ್ರದೀಪ್ ಅವರು ಹೇಳಿದ್ದಾರೆ. ಅದನ್ನು ಹೇಳೋಕ್ಕೋಸ್ಕರನೇ ಈ ಥ್ರಿಲ್ಲರು ಜಾನ್ರು ಇದೆಲ್ಲ. ಅದು ಅವ್ರಿಗೆ ಇವ್ರಿಗೆ ಎಲ್ಲ ಭಾಷೆನಲ್ಲೂ ಹೇಳಬೇಕು, ಈ ಥರದ್ದೆಲ್ಲ ತುಡಿತಾ ಬರೋದೇನೆಂದರೆ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಒಳಗಡೆ ಇದೇನೋ ಒಂದು ವಿಷಯ ಇದೆ, ಇದನ್ನು ಹೇಳಬೇಕು ಅಂತ ಅದನ್ನು ಫೀಲ್ ಮಾಡಿ ಇವರು ಎಲ್ಲ ಹೇಳಿದ್ದಾರೆ. ಸೊ ಖಂಡಿತ ಅದು ನಿಮಗೂ ಎಲ್ಲ ತಟ್ಟುತ್ತೆ. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಫಿಲಮ್ ನೋಡಿ ಆರಂಭ. ಥ್ಯಾಂಕ್ ಯು. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.